ಕುಂಡಲಿನಿ ಅನ್ನೋದೊಂದು ಫಸ್ಟ್ ಕುಂಡಲಿನಿ ಅನ್ನೋ ಶಬ್ದವನ್ನು ಅರ್ಥ ಮಾಡ್ಕೊಳ್ಳೋಣ. ಕುಂಡ ಅಂತಂದರೆ ಒಂದು ತೆಗ್ಗು ಅಂತ, ಕುಂಡ ಅಂತಂದರೆ ಒಂದು ಬಟ್ಲು ಅಂತ ಅನ್ಕೋಬೋದು, ಬಟ್ಲು ಅನ್ಕೋಬೋದು, ಹೋಮ ಕುಂಡ ಅಂತ ಹೇಳ್ತೀವಲ್ಲ ಆ ಕುಂಡ. ಆ ಕುಂಡದಲ್ಲಿರುವ ಲಿನಿ, ಆ ಲಿನಿ ಬಂಗಾರದಿಂದ ಇದ್ದರೆ ಅದನ್ನು ಹೇಮ ಮಾಲಿನಿ ಅಂತ ಹೇಳ್ತೀವಿ. ಬಂಗಾರದ ಮಾಲೆಯ ರೂಪದಲ್ಲಿದ್ದರೆ ಹೇಮ ಮಾಲಿನಿ ಅಂತ ಹೇಳ್ತೀವಿ. ಶಕ್ತಿ ರೂಪದಲ್ಲಿ ಇತ್ತು ಅಂತಂದರೆ ಅದು ಶಕ್ತಿ ಮಾಲಿನಿ ಅಂತ ಹೇಳ್ತೀವಿ. ಅದರಲ್ಲಿ ಏನೂ ಇಲ್ಲ, ಈಗ ಏನು ಇಲ್ಲದೆ ಇರೋದ್ರಿಂದ ಬೇರೆ ಲಿನಿ ಅಂತ ಹೇಳ್ತೀವಿ. ಲಿನಿ ಅಂತಂದರೆ ಶಕ್ತಿ ಅಂತ. ಇದಕ್ಕೇನು ಇನ್ನೂ ಆಕಾರ ಸಿಕ್ಕಿಲ್ಲ ಅಂತ, ಇದಕ್ಕೇನು ಆಕಾರ ಸಿಕ್ಕಿಲ್ಲ ಅಂತ. ಈ ಕುಂಡದಲ್ಲಿರುವ ಈ ಶಕ್ತಿ ಒಂದು ಬೀಜದಲ್ಲಿರುವಂತಹ ಅವ್ಯಕ್ತವಾಗಿರೋ ಶಕ್ತಿ. ನೋಡಿ, ಒಂದು ದೊಡ್ಡ ಮರ ನೋಡ್ತೀವಿ, ಆ ದೊಡ್ಡ ಮರ ಎಲ್ಲಿ ಅಡಗಿದೆ ಅಂತಂದರೆ ಒಂದು ಬೀಜ ರೂಪದಲ್ಲಿ ಅಡಗಿದೆ ಅಂತ. ಸೊ ಆ ಬೀಜ ರೂಪದಲ್ಲಿ ಯಾವ ರೀತಿ ಅಡಗಿದೆ? ಕುಂಡಲಿನಿ. ಆ ಬೀಜ ಅನ್ನನ್ನು ಕುಂಡ ಅಂದ್ಕೊಂಡ್ರೆ ಆ ಕುಂಡಲಿನಿ ಅಂತ ಹೇಳ್ತೀವಿ, ಅವ್ಯಕ್ತ ರೂಪದಲ್ಲಿ ಅಡಗಿದೆ. ಹಾಗೆ ಒಂದು ಮಾಂಸದ ಮುದ್ದೆಯಲ್ಲಿ ಕುಂಡಲಿನಿ ಅಡಗಿದೆ. ಈ ಮಾಂಸದ ಮುದ್ದೆ ಪ್ರೋಸೆಸ್ ಆಗ್ತಾ 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 ಒಂದು ಜೀವದ ರೂಪವನ್ನು ತೆಗೆದುಕೊಳ್ಳುತ್ತೆ ಅಂತ. ಸೊ ಮಾಂಸದ ಮುದ್ದೆ 2 ಸೆಲ್ ಸ್ಪ್ಲಿಟ್ ಆಗುತ್ತೆ, ಸ್ಪ್ಲಿಟ್ ಆಗಿ ಆಮೇಲೆ ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಆಗಿಬಿಟ್ಟು ಒಂದು ಮಗುವಿನ ಜನ್ಮ ತಗೋತ್ತೆ. ಅದು ಪ್ರಾಣಿದಾದರೆ ಪ್ರಾಣಿ ಜನ್ಮ, ಮನುಷ್ಯದಾದರೆ ಮನುಷ್ಯ ಜನ್ಮ ತಗೋತ್ತೆ. ಸೊ ಆ 1 ತಿಂಗಳದ ಹಸುಗೂಸು 3 ತಿಂಗಳಾಗುತ್ತೆ, 3 ತಿಂಗಳು 6 ತಿಂಗಳಾಗುತ್ತೆ, 9 ತಿಂಗಳಾಗುತ್ತೆ. ಅದರಲ್ಲೇ ಅರ್ಜು ಶುರು ಆಗುತ್ತೆ. ಹಿಂಗೆ ಪಲ್ಟಿ ಹೊಡಿಬೇಕನ್ನೋ ಅರ್ಜು ಶುರು ಆಗುತ್ತೆ, ಅಂಬೆಗಾಲು ಇಡಬೇಕನ್ನೋ ಅರ್ಜು ಶುರು ಆಗುತ್ತೆ, ಏನೇ ಸಿಕ್ಕರೂ ಬಾಯಿಗೆ ಹಾಕೋಬೇಕನ್ನೋ ಶುರು ಆಗುತ್ತೆ. ಇದೇ ಕುಂಡಲಿನಿ ಶಕ್ತಿ ಕರ್ಮೇಂದ್ರಿಯಗಳನ್ನು, ಸೊ ಮಗು ಕೈಯಲ್ಲಿ ಏನೇ ಕೊಟ್ಟರು ನಿಂತ್ಕೊಳ್ಳೋದಿಲ್ಲ. ಸೊ ಇನ್ನೂ ಕರ್ಮೇಂದ್ರಿಯಗಳು ಕೆಲಸಕ್ಕೆ ಬರ್ತಾ ಇದೆ. ಅದರಲ್ಲಿ ಪದ ಅಂದರೆ ಕಾಲುಗಳು ಶುರು ಆಗಿದೆ, ಇವಾಗ ವಾಕ್ ಶುರು ಆಗುತ್ತೆ. ಸೊ ಹಾಗೆ ಜ್ಞಾನೇಂದ್ರಿಯಗಳು ಶುರು ಆಗುತ್ತೆ. ಫಸ್ಟ್ ನಾಲ್ಗೆನೇ ಅದರದ್ದು ಜ್ಞಾನೇಂದ್ರಿಯ ಶುರು ಆಗುತ್ತೆ. ಸೊ ಏನು ಬಂದರೂ ಬಾಯಿಗೆ ಹೋಗುತ್ತೆ. ಇದ್ರ ಎಲ್ಲ ಚಟುವಟಿಕೆ, ಆ ಹಾರ್ಟ್ ಬೀಟ್ ಶುರು ಆಯ್ತಲ್ಲ, ಅದು ಕೂಡ ಕುಂಡಲಿನಿಗೆ ಸಂಬಂಧಪಟ್ಟಿರೋದು. ಹಾಗಾದರೆ ಹಾರ್ಟ್ ಬೀಟ್ ನಿಂತ ತಕ್ಷಣ ಕುಂಡಲಿನಿ ನಿಂತು ಹೋಯ್ತಾ ಅಂತ? ಇಲ್ಲಪ್ಪ. ಕುಂಡಲಿನಿ ಹೆಣದ ಮೂಲಕ ವ್ಯಕ್ತವಾಗ್ತಾ ಈ ಹೆಣದ ಮೂಲಕ, ಈ ಹೆಣದ ಜೊತೆಗೇನೆ ಇದನ್ನು ಶರೀರ ಅಂತ ಹೇಳೋಣ. ಹೆಣ ಅಂತಂದರೆ ಸ್ವಲ್ಪ ಏನೋ, ಹೆಣ ಅಂತಂದರೆ ಒಂದು ಭಾಗ ಅಷ್ಟೇ. ಆ ಹೆಣಕ್ಕೆ ಒಂದು ಜೀವ ಇದೆ, ಅದನ್ನು ಭೂತ ಅಂತ ಹೇಳ್ತೀವಿ. ಆ ಭೂತದಿಂದ ಏನಾಗುತ್ತೆ, ಇದನ್ನು ಕಾಣಿಸುವ ಶರೀರ ಮತ್ತು ಕಾಣಿಸದೇ ಇರುವ ಶರೀರ ಅಂತ ಆಗ್ತದೆ. ಸೊ ಈಗೇನಾಗುತ್ತೆ, ಈ ಕುಂಡಲಿನಿ ಅರಳುತ್ತಾ 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 ಕಾಣಿಸುವ ಶರೀರದ ಜೊತೆಗೆ, ನಾನೇನು ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ನಿಮ್ಗೆ 2 ಕಾಣಿಸ್ಬೇಕು. ಒಂದು ಹೆಣ, ನಾನು ಮಾತಾಡದೆ ಹೋದರೆ ಹೆಣ, ಆದರೆ ಮಾತಾಡ್ತಿದ್ದೀನಿ ಅದರಿಂದ ಈ ಹೆಣದಲ್ಲಿರುವಂಥ ಜೀವರೂಪ ಶಕ್ತಿ ಏನಿದೆ ಅದು ಕುಂಡಲಿನಿನೇ. ನಾನು ಕಾಣಿಸುವಂಥದ್ದು, ಕೇಳಿಸುವಂಥದ್ದು, ನೋಡುವಂಥದ್ದು, ವಿಚಾರ ಮಾಡುವಂಥದ್ದು ಸಾಮಾನ್ಯವಾದ ಒಂದು ಕುಂಡಲಿನಿ. ಈ ಕುಂಡಲಿನಿ ತನ್ನ ಮೂಲಭೂತ ಸಹಜವಾದ ಶಕ್ತಿಯಲ್ಲಿ ಎಲ್ಲದರಲ್ಲೂ ಕೂಡ ಬೀಜ ರೂಪದಲ್ಲಿ ಮೊಳಗ್ತಾ ಇದೆ. ಯಾವಾತನಿಗೆ ತನ್ನೊಳಗೆ ಇರೋ ಈ ಅಟೋಮಿಕ್ ಎನರ್ಜಿ ಏನಿದೆ, ಆ ಕುಂಡಲಿನಿನ ಟ್ಯಾಪ್ ಮಾಡ್ತಾ 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 ತನ್ನ ಒಂದು ವಿಶಾಲ ರೂಪವನ್ನು ಪಡೆದುಕೊಳ್ಳೋಕ್ಕಾಗ್ತಾನೆ ಅಂದಾಗ ಆವಾಗ ಕುಂಡಲಿನಿ ಶಕ್ತಿ ಸ್ಫುರಣಗೊಳ್ತು, ಕುಂಡಲಿನಿ ಶಕ್ತಿ ಆವಿರ್ಭಾವಗೊಳ್ತು ಅಂತ ಹೇಳ್ತೀವಿ. ಆ ಕೆಲಸ ಮಾಡೋದು ಯೋಗಿಗಳ ಕೆಲಸ. ಯೋಗಿಗಳ ಕೆಲಸ ಏನು ಮಾಡ್ತಾರೆ? ಕಣ್ಣು ಮುಚ್ಕೊಂಡು ಹೊರಗಡೆ ನೋಡ್ತಾ ಇರೋದಿಲ್ಲ. ಎಲ್ಲ ಈ ಕುಂಡಲಿನಿ ಏನಾಗ್ತಾ ಇದೆ, ಇಂದ್ರಿಯಗಳ ರೂಪದಲ್ಲಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ರೂಪದಲ್ಲಿ, ಮನೋಬುದ್ಧಿ ಚಿತ್ತ ಅಹಂಕಾರ ರೂಪದಲ್ಲಿ ಬಹಿರ್ಮುಖವಾಗಿ ಊಸೌಟ್ ಆಗ್ತಾ ಇದೆ, ಹರಿದು ಹಂಚೋಗ್ತಾ ಇದೆ. ಯೋಗಿಗಳು ಏನು ಮಾಡ್ತಾರೆ, ಒಂದನ್ನೇ ಗಂಟು ಕಟ್ತಾ ದೇಹದ ಚಟುವಟಿಕೆಗಳನ್ನು ನಿಲ್ಲಿಸ್ಕೊಳ್ತಾ, ಇಂದ್ರಿಯಗಳು ಹೊರ ಹೋಗುವಿಕೆಯನ್ನು ನಿಲ್ಲಿಸಿಕೊಳ್ತಾ, ಮನಬುದ್ಧಿ ಚಿತ್ತ ಅಹಂಕಾರಗಳು ಹೊರಗಡೆ ಹೋಗ್ತಾ ನಿಂದ್ರಿಸ್ಕೊಳ್ತಾ, ಆವಾಗ ಹರಿದು ಹೋಗುವಂತಹ ಕುಂಡಲಿನಿ ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ತನ್ನ ಒಳಗಡೆನೇ ಒಂದು ಮಾಡ್ತಾ 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 ಗಟ್ಟಿ ಮಾಡ್ತಾ ಮಾಡ್ತಾ ಅದನ್ನು ದೊಡ್ಡ ಆಟೋಮಿಕ್ ಎಕ್ಸ್ಪ್ಲೋಷನ್ ಮಾಡ್ತಾನೆ. ಆವಾಗಲೇ ಅವನ ಸೂಕ್ಷ್ಮ ಶರೀರ ರೆಡಿ ಆಗುತ್ತೆ, ಬೆಳಕಿನ ಶರೀರ ರೆಡಿ ಆಗುತ್ತೆ, ಮನೋಮಯ ಕೋಶಗಳು ರೆಡಿ ಆಗುತ್ತೆ, ಅವನ ಆತ್ಮಶಕ್ತಿ ಕೂಡ ಪ್ರಕಟಗೊಳ್ಳೋದಕ್ಕೆ ಶುರು ಆಗುತ್ತೆ. ಸೊ ಆ ಪ್ರಕಟಗೊಳ್ಳೋದಕ್ಕೆ ಮುಂಚೆ ಪ್ರತಿಯೊಬ್ಬರಲ್ಲೂ ಕೂಡ ಯಾವುದು ನಡೆದಾಡುವಂತೆ ಮಾಡುತ್ತಿದೆಯೋ ಅದು ಕೂಡ ಕುಂಡಲಿನಿ, ಯಾವುದು ಹೇಗಿದೆ ಹಾಗೆ ಇಡುವಂತೆ ಮಾಡುತ್ತಿದೆಯೋ ಅದು ಕೂಡ ಕುಂಡಲಿನಿ. ನಾವು ಕುಂಡಲಿನಿ ಅಂದ ತಕ್ಷಣ ಏನೋ ಒಂದು ವಿಶೇಷವಾದ ಶಬ್ದ, ಅದು ಯಾವುದೋ ಒಂದು ಯೋಗದಲ್ಲಿ ಮಾತ್ರ ಅದನ್ನು ಕಂಡುಕೋಬೇಕು ಅನ್ನೋಂಥದ್ದೇನಿಲ್ಲ. ಸಾಮಾನ್ಯವಾದ ಬದುಕಿಗೆ, ಚಲನೆಗೆ ಮತ್ತು ನಿಶ್ಚಲತೆಗೆ, ನಿಶ್ಚಲವಾಗಿ ಇರೋದಕ್ಕೆ ಆ ಶಕ್ತಿನೂ ಕುಂಡಲಿನಿಯೇ ಕೊಡುತ್ತೆ.
ಚಲನೆಗೂ ಆ ಶಕ್ತಿ ಕುಂಡಲಿನಿನೇ ಕೊಡುತ್ತೆ. ಆದರೆ ಯೋಗಿಗಳು ಏನು ಮಾಡಿದ್ರು, ಈ ಕುಂಡಲಿನಿ ಶಕ್ತಿ ಹೆಣವನ್ನು ಮಾತ್ರ ರೆಡಿ ಮಾಡುತ್ತೆ. ರೆಡಿ ಮಾಡ್ತಾ ಮಾಡ್ತಾ ಹೆಣ ಅದನ್ನು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ಆ ಹೆಣಕ್ಕೆ ವಯಸ್ಸಾಗ್ತಾ ಆಗ್ತಾ ಮುಪ್ಪು ಬಂದು ಮರಣ ಬರುತ್ತೆ. ನಾನು ಈ ಕುಂಡಲಿನಿನ ಯೌವನದವರೆಗೂ ಬಳಸ್ಕೊಂಡು ಮುಪ್ಪಿನಲ್ಲಿ ಸಾವಿನಲ್ಲಿ ಬಿಟ್ಟುಕೊಡದೆ ನಾನು ಯೋಗ ಸಾಧನೆ ಮೂಲಕ ಆ ಕುಂಡಲಿನಿನ ಹಾಗೇ ಇಳಿಸ್ಕೊಂಡು ಶರೀರ ಮುಪ್ಪಾಗೋದಕ್ಕಿಂತ ಮುಂಚೆ ಸೂಕ್ಷ್ಮ ಶರೀರವನ್ನು ಡೆವಲಪ್ ಮಾಡಿಕೊಂಡು ಸೂಕ್ಷ್ಮಾತಿ ಸೂಕ್ಷ್ಮ ಶರೀರಗಳನ್ನು ಡೆವಲಪ್ ಮಾಡಿಕೊಂಡು ಈ ಶರೀರದ ಬಂಧನದಿಂದ ಆಚೆ ಬರುವಂಥದಕ್ಕೆ ಒಂದು ಯೋಗ ಪ್ರೋಸೆಸ್ನ ಕಂಡುಹಿಡಿದ್ರು. ಆ ಯೋಗ ಪ್ರೋಸೆಸ್ನ ಋಷಿಗಳು ಷಟ್ಚಕ್ರ ನಿರೂಪಣ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಿದ್ರು. ಆ ಷಟ್ಚಕ್ರ ನಿರೂಪಣದಲ್ಲಿ ಅವ್ರು ಏನು ಡಾಕ್ಯುಮೆಂಟ್ ಮಾಡಿಟ್ಕೊಂಡ್ರೋ ಅದು ಸೈಂಟಿಫಿಕ್, ಇದ್ರ ಮೇಲೆ ಏನಿಲ್ಲ. 2 ಹೆಚ್ಚು 1 ಹೂ ಹಾಕಿದ್ರೆ ನೀರೇ ಆಗಬೇಕು. ನೀವು 10 ವರ್ಷದ ಹಿಂದೆ ಹಾಕಿದ್ರು ಅಷ್ಟೇ, 1000 ವರ್ಷದ ನಂತರ ಹಾಕಿದ್ರು ಅಷ್ಟೇ, ಈ ಫಾರ್ಮುಲಾ ಚೇಂಜ್ ಆಗೋದಿಲ್ಲ. ಸೊ ಆ ಋಷಿಗಳೇನು ಮಾಡಿದ್ರು, ಅದನ್ನೊಂದು ಫಾರ್ಮುಲೇಟ್ ಮಾಡಿದ್ರು. ಆ ಫಾರ್ಮುಲವನ್ನು ಎಲ್ಲರೂ ಯಾರು ಯೋಗದ ದಾರಿಯಲ್ಲಿದ್ದಾರೋ ಅದನ್ನು ವೈಜ್ಞಾನಿಕವಾಗಿ ಅನುಭವದ ಲೆಕ್ಕಕ್ಕೆ ತೆಗೆದುಕೊಂಡು ಬಂದು ಅದನ್ನು ತಮ್ಮೊಳಗಿರೋ ಕುಂಡಲಿನನ್ನು ಜಾಗೃತ ಮಾಡ್ತಾ ಬಂದರು. ಜಾಗೃತ ಮಾಡ್ತಾ 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 ತಮ್ಮಲ್ಲಿ ವಿಶೇಷವಾದ ಕೌಶಲ್ಯಗಳನ್ನು ಗಳಿಸ್ತಾ ಬಂದರು. ಈಗ ನನ್ನ ಪಾಸ್ಟ್ ನೋಡಿರೋರಿಗೆ, ನಾನು ಮುಂಚೆ ಹೇಗಿದ್ದೆ ಅಂತ ನೋಡಿರೋರಿಗೆ ಈಗ ನಾನು ಹೇಗಿದ್ದೀನಿ ಅಂತ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕುಂಡಲಿನಿ ಅನ್ನೋದು ಇದೆಯಪ್ಪ, ಈ ಹುಡುಗನಿಗೆ ಕುಂಡಲಿನಿ ಸಿಕ್ಕಿದೆ, ಅದರಿಂದ ಇವನಲ್ಲಿ ಒಂದು ಅದ್ಭುತವಾದ ಆಲ್ಕೆಮಿಕ್ ಪ್ರೋಸೆಸ್ ಆಗಿದೆ, ನಾವು ನೋಡಿದ ಹುಡುಗನೇ ಬೇರೆ, ಇವತ್ತಾದ ಋಷಿನೇ ಬೇರೆ ಅನ್ನುವಂಥ ಮಾತುಗಳು ನನ್ನ ಹಳಬರು ಏನು ನೋಡ್ಕೊಂಡಿದ್ರು ಅವ್ರಿಗೆ ಭಾಳ ಈಸಿಯಾಗಿ ಇದು ಗೊತ್ತಾಗ್ತಾ ಇದೆ. ಸೊ ಇದು ಯಾರು ಮುಟ್ಟಿದ್ರೂ ಕೂಡ ಅವರಲ್ಲಿ ಒಂದು ಪರಿವರ್ತನೆಯನ್ನು ತೆಗೆದುಕೊಂಡು ಬರುವಂಥ ಶಕ್ತಿ ಈ ಕುಂಡಲಿನಿಗಿದೆ. ಈ ಕುಂಡಲಿನಿಗೆ ಚಲಾವಣೆ ಬರೋದಕ್ಕೆ, ಟೇಕ್ ಆಫ್ ಆಗೋದಕ್ಕೆ ನೋಡಿ, ನಿಮ್ಮ ಏರೋಪ್ಲೇನು ಸ್ಟಾರ್ಟಿಂಗಲ್ಲೇ ಟೇಕ್ ಆಫ್ ಆಗೋದಿಲ್ಲ. ಏನಾಗುತ್ತೆ, ಫಸ್ಟ್ ಇಂಜಿನ್ ಆನ್ ಮಾಡಬೇಕು, ಪ್ರೊಪೆಲ್ಲರ್ಸ್ ಆನ್ ಮಾಡಬೇಕು, ಎಲ್ಲ ಫ್ಯಾನ್ಗಳು ತಿರುಗಬೇಕು, ತಿರುಗ್ತಾ ಇರೋದನ್ನೆಲ್ಲ ಚೆಕ್ ಮಾಡ್ಕೋಬೇಕು, ಎಲ್ಲ ವೇರಿಯೇಷನ್ನು ಪಾಯಿಂಟ್ಸ್ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೋಬೇಕು, ಅವನು ಹೋಗುವ ರೂಟ್ ಸರಿಯಾಗಿದೆಯಾ ನೋಡ್ಕೋಬೇಕು, ಮೇಲೆ ಹಾರುವ ದಾರಿ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಇದನ್ನೆಲ್ಲ ಪ್ರಿಪರೇಷನ್ ಹೇಳ್ತೀವಿ. ಆಮೇಲೆ ಸರ್ಟನ್ ಲೆವೆಲ್ ಮೂಮೆಂಟಮ್ ಕ್ರಿಯೇಟ್ ಮಾಡ್ಕೋಬೇಕು, ಹೀಟ್ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಹೊರಟಂಥ ವಿಮಾನ ಅದು ಈ ಒಂದು ಆಕಾಶಕ್ಕೆ ಚಿಮ್ಮುತ್ತೆ ಅಂತ. ಹಾಗೆಯೇ ಕುಂಡಲಿನಿ ತನ್ನಷ್ಟಕ್ಕೆ ತಾನೇ ಆಚೆ ಬಂದರೆ ಅದು ದುರ್ವಿಧಿ ಆಗುತ್ತೆ, ಅದು ಆಕ್ಸಿಡೆಂಟ್ ಆಗುತ್ತೆ. ಅದು ಯಾವುದೇ ಮನುಷ್ಯನಿಗೆ ಆ ಶಕ್ತಿ ಇಲ್ಲ ಅದನ್ನು ಹಿಡಿದಿಟ್ಕೊಳ್ಳೋಕೆ. ಹೀಗಾಗಿ ಚಕ್ರಗಳ ರೂಪದಲ್ಲಿ ಅದರ ವ್ಯವಸ್ಥೆಗಳನ್ನು ಮಾಡ್ತೇವೆ. ಈಗ ಕುಂಡಲಿನಿ ಅಂತ ಹೇಳ್ಕೊಡ್ತಾರೆ, ಯೋಗ ಅಂತ ಹೇಳ್ಕೊಡ್ತಾರೆ, ತಪ್ಪಲ್ಲ, ಮಾಡ್ತಾ ಇದ್ದಾರೆ. ನಾವು ಕಂಡುಕೊಂಡಂಥ ಸತ್ಯ ಏನು ಅಂತಂದರೆ ಲೈಫ್ ಸ್ಟೈಲ್ ಆ್ಯಂಡ್ ಅ ಮೈಂಡ್ ಸೆಟ್ ಅಂತ. ಸೊ ಮನಸ್ಥಿತಿಯು ಕೂಡ ಕುಂಡಲಿನಿಗೆ ಪೂರಕವಾಗಿರಬೇಕು, ಮತ್ತು ನಮ್ಮ ದೈಹಿಕ ಸ್ಥಿತಿಯು ಕುಂಡಲಿನಿಗೆ ಪೂರಕವಾಗಿರಬೇಕು. ನಾನು ಯೋಗ ಮಾಡಿ ಕುಂಡಲಿನಿನ ಆಕ್ಟಿವೇಟ್ ಮಾಡ್ತೇನೆ, ಆದರೆ ನನ್ನ ಮನಸ್ಥಿತಿಯಲ್ಲಿ ಅದಿಲ್ಲ ಅಂತಂದಾಗ ಏನಾಗುತ್ತೆ, ಹ್ಯಾಮರೇಜಸ್ ಆಗುತ್ತೆ, ಬ್ರೇಕ್ ಆಗುತ್ತೆ, ತೊಂದರೆ ಆಗುತ್ತೆ. ಅಥವಾ ನಾನು ಜ್ಞಾನದ ರೂಪದಲ್ಲಿ ಕುಂಡಲಿನ ಅವೇಕನ್ ಮಾಡ್ತೇನೆ, ಫಿಸಿಕಲಿ ಅದನ್ನು ಹಾಗೆ ಹಿಡಿದಿಟ್ಬಿಡ್ತೇನೆ, ಅದು ಕೂಡ ತೊಂದರೆ ಆಗುತ್ತೆ. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ನಮ್ಮ ಮನಸ್ಥಿತಿಗೂ ಜೀವ ಸ್ಥಿತಿಗೂ ದೇಹ ಸ್ಥಿತಿ ಒಂದಾಗಬೇಕು. ಮೈಂಡ್ ಸೆಟ್, ಲೈಫ್ ಸ್ಟೈಲ್ ಇವೆರಡು ಕುಂಡಲಿನಿಗೆ ಪೂರಕವಾಗಿದ್ದರೆ ಆ ಕುಂಡಲಿನಿಯನ್ನು ನಾವು ಅವೇಕನ್ ಮಾಡಿಕೊಂಡು ಬಹಳಷ್ಟು ಸಾಕ್ಷಾತ್ಕಾರಗಳನ್ನು ಮಾಡ್ಕೋಬೋದು. ನೀವು ಅದನ್ನು ಆಫೀಸ್ ಲೆಕ್ಕಕ್ಕೆ ಉಪಯೋಗಿಸ್ಕೊಳ್ಳೋಂಗಿದ್ರೆ ಒಂದು ಎಕ್ಸಲೆಂಟ್ ಆಫೀಸರ್ ಆಗ್ತೀರಿ, ಗೃಹಿಣಿ ಆದರೆ ಎಕ್ಸಲೆಂಟ್ ಗೃಹಿಣಿ ಆಗ್ತಾರೆ, ಡಾಕ್ಟರ್ ಆದರೆ ಒಳ್ಳೆ ಡಾಕ್ಟರ್ ಆಗ್ತಾರೆ. ಇದು ತುಂಬ ತುಚ್ಛವಾಗಿ ಕುಂಡಲಿನಿಯನ್ನು ಉಪಯೋಗಿಸುವಂಥದ್ದು. ಅಂದರೆ ವಿಮಾನವನ್ನು ಚಕ್ಕಡಿ ಥರ ಕಟ್ಕೊಂಡು ಓಡಾಡಿಸುವಂಥದ್ದು. ಆದರೆ ವಿಮಾನವನ್ನು ಹಾರಾಟಕ್ಕೆ ಉಪಯೋಗಿಸ್ಕೋಬೇಕು. ಸೊ ಕುಂಡಲಿನಿಯ ಮೂಲ ಉದ್ದೇಶವನ್ನು ತಿಳ್ಕೊಂಡು ಅದರ ಮೇಲೆ ಸಾಧನೆ ಮಾಡಿದ್ರೆ ಆಗುತ್ತೆ. ಆದರೆ ಕೇಳಿ, ಫಾಸ್ಟ್ ಫುಡ್ ತಿನ್ನುವ ಜನರೇ ಯಾವುದು ಫಾಸ್ಟ್ ಫುಡ್ಡಲ್ಲಿ ಸಿಗುವಂಥ ಕುಂಡಲಿನಿ ನೀವು ಹಿಡ್ಕೊಂಡ್ರೆ ಫಾಸ್ಟಾಗಿ ಹೋಗ್ತೀರಿ, ಮತ್ತೆ ಬರುವುದಿಲ್ಲ. ಸೊ ನಿಧಾನಗತಿಯಲ್ಲಿ ಗಟ್ಟಿ ಆಗ್ತಾ ಆಗ್ತಾ ಈ ಜನ್ಮದಲ್ಲಿ ಮಾಡುವ ಪ್ರಯತ್ನ, ನಾವು ಪ್ರಯತ್ನದಲ್ಲಿ ಯಶಸ್ವಿ ಆದರೆ ಸಾಕು, ಮುಂದಿನ ಜನ್ಮ ಏನು ಬರೋದಿಲ್ಲ. ಆದರೆ ತುಂಬ ಅವಸರ ನಮ್ಮ ಪ್ರೋಸೆಸ್ನ ಡಿಲೇ ಮಾಡುತ್ತೆ. ಸೊ ಕುಂಡಲಿನಿ ಅನ್ನೋದಿದೆ, ಅನುಭವಕ್ಕೆ ಬರುತ್ತೆ. ಚಕ್ರಗಳಲ್ಲಿ ರೂಪದಲ್ಲಿ ಅದನ್ನು ಅನುಭವಕ್ಕೆ ತರ್ತೀವಿ. ಕುಂಡಲಿನಿ ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಯಾರೋ ಹೇಳೋದ್ರಿಂದಲ್ಲ, ನಿಮ್ಮ ಅನುಭವಕ್ಕೆ ಬರುತ್ತೆ. ಸಪ್ತರ್ಷಿ ಮಾರ್ಗದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ನಿಮ್ಮಲ್ಲಿ ಅನುಭವ ಹುಟ್ಟಿಸುವಂಥ ಕೆಲಸ ಮಾಡುತ್ತೆ, ನಿಮ್ಮನ್ನು ನಂಬಿ ಅಂತ ಹೇಳುವ ಕೆಲಸ ಮಾಡೋದಿಲ್ಲ. ಸೊ ಮುಂದಿನ ಯುಗಕ್ಕೆ ಈ ಮಾಧ್ಯಮನೇ ದಾರಿ. ನಾವು ಈ ರೀತಿಯೇ ನಾವು ವಿಚಾರವಂತರಾಗಿ ಯೋಗದ ಮಾರ್ಗದಲ್ಲಿ ಅದನ್ನು ಅನುಭವಕ್ಕೆ ತಂದು ನನಗೂ ಅದು ಆಗ್ತಾ ಇದೆಯಂತ ಗಮನಿಸ್ತಾ ಚೆಕ್ ಪಾಯಿಂಟ್, ಚೆಕ್ ಲಿಸ್ಟ್ ಕೊಟ್ಟಿರೋ ಋಷಿಗಳನ್ನು ಟಿಕ್ ಮಾಡ್ತಾ ನಾವು ಅದನ್ನು ಬಳಸ್ಕೊಂಡು ಹೋಗಬೇಕು. ಹಾಗೆ ಎವಲ್ಯೂಷನ್ ಸ್ಕೇಲಲ್ಲಿ ಈ ಬಯೋಮಾಸ್ ಏನಿದೆ, ಬ್ರೈನು ಕೇವಲ ಉಳಿತಾ ಹೋಗುತ್ತೆ, ಮಷಿನ್ ಡಿಪೆಂಡೆನ್ಸಿ ಆಗ್ತಾ ಬರುತ್ತೆ. ಸೊ ಇಲ್ಲಿ ಕುಂಡಲಿನಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ವಿ ವಿಲ್ ಬಿ ದ ಲಾಸ್ಟ್ ರೇಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ. ನಮ್ಮ ಬೆನ್ನು ಹುರಿ ನೇರ ಇದೆ,
ಕುಂಡಲಿನಿ ಮೂಲಾಧಾರದಲ್ಲಿದೆ, ಪ್ರಜ್ಞೆ ಇದೆ. ಸೊ ವಿ ಆರ್ ಆಲ್ ಫಾರ್ಚುನೇಟ್ ಬೀಯಿಂಗ್ಸ್ ಟು ಎಕ್ಸ್ಪೀರಿಯನ್ಸ್ ಕುಂಡಲಿನಿ. ಮುಂದೆ ಬರುವ ಜನ್ರೇಷನಲ್ಲಿ ಕುಂಡಲಿನಿನ ಅನುಭವಕ್ಕೆ ಬರೋದಿಲ್ಲ, ಯಾಕಂದರೆ ಎಲ್ಲ ಮಷಿನ್ ಓರಿಯೆಂಟೆಡ್ ಇರುತ್ತೆ. ನಮ್ಮ ಮಾಸ್ ಬಿದ್ದು ಹೋಗುತ್ತೆ, ನಮ್ಮ ಮಾಂಸ ಮಜ್ಜೆಗಳ ಶಕ್ತಿ ಬಿದ್ದು ಹೋಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಸೃಷ್ಟಿಯ ಕಾರ್ಯದಲ್ಲಿ ಶಿವಶಕ್ತಿಯರು ಒಂದು ಆಗುವ ಪ್ರೋಸೆಸ್ಸೇ ಕುಂಡಲಿನಿ ಯೋಗ ಅಂತ ಹೇಳಿ. ಇಲ್ಲಿ ಶಕ್ತಿ ಮತ್ತು ಪ್ರಜ್ಞೆ ಒಂದಾಗೋದು, ಅದು ಸಾಧನೆ ಮಾಡ್ತಾ ಮಾಡ್ತಾ ನಮ್ಮ ಅನುಭವಕ್ಕೆ ಬರುತ್ತೆ.